ಅದನ್ನು ದಾಯಾಸವೇನೋ ಎನ್ನಗೆ ತಿಳಿಯದು. ನಿಮಗೆ ತಿಳಿಯಲು ಕಾರ್ಯವಾದರೂ ಪರಮಾತ್ಮ ಇಲ್ಲಿ ನೋಡು, ಸಲ್ಲಲಿತವಾದ ಮನೋಲ್ಲಾಸ ಬರುವಂತೆ ಈ ಸರೋವರದಲ್ಲಿ ಒಂದು ಕೊಳಲಿರುವುದು. ಮರಿ ಮೀನುಗಳಿಂದ ಕಂಗೊಳಿಸುವುದು, ಎಲ್ಲಿ ನೋಡಿದರೂ ಕಮಲಗಳಿಂದ ಶೋಭಿಸುವುದು. ಮರಕಟ ಮಾಣಿಕ್ಯ ನವರತ್ನಗಳಿಂದ ನಿರ್ಮಿಸಿದ ಸೋಪಾನಗಳಿಂದೊಡಗೂಡಿ ಶೃಂಗಾರವಾಗಿ ಕಂಗೊಳಿಸುವ ಕಾಸಾರವಿರುವುದು. ಹೌದೇನು ನಾರಾಯಣ? ನಿನ್ನಂತೆ ಎನ್ನಗೆ ಸಹ ಆಯಾಸವಾಗಿದೆ. ಈ ಸರೋವರದಲ್ಲಿ ಸ್ನಾನವನ್ನು ಮಾಡಿದರೆ ಆಯಾಸ ಪರಿಹಾರವಾಗುವುದನ್ನು ಪೌನ ಜಲಸ್ನಾನಕ್ಕೆ ಹೋಗಲು ನಡಿ ಇಚ್ಛ. ಕೃಷ್ಣ ಎಲ್ಲ ಸಾರಥಿ ದೇವ ಮಾಡುವೆನ ನೋಡಿ ಇಲ್ಲಿ ಒಂದು ಇಟ್ಟಿ. ಇದೇ ಕೊಳದಲ್ಲಿ ಪಾರ್ಥನಿಗೆ ತಿಳಿಸಿದನು ಮಗನ ಮರಣದ ಸಂಗತಿ. ಆಗಲಿ ದೇವ. ಎಲ್ಲ ಸಾರಥಿ ದೇವ ಅರ್ಜುನ ಜನಾರ್ದನ ಸ್ವಲ್ಪ ಈ ಕೊಳವನ್ನು ನೋಡುವಂತ ನಾವು ಹೌದಾ? ಮುಖ ಕೊಡ ಸಣ್ಣ ಅರ್ಜುನ ಜನಾರ್ದನ ಸ್ವಲ್ಪ ಈ ಕೊಳವನ್ನು ನೋಡುವಂತ ನಾವು ನೋಡಿದನು ನಾರಾಯಣ. ಕೊಳದೊಳಗಿನ ಮೀನುಗಳ ಆಟವು ಎಷ್ಟು ಮನೋಹರವಾಗಿ ಕಾಣುವುದು ನೋಡು. ಅಲ್ಲ ಅರ್ಜುನ ಜನಾರ್ದನ ಮುಟ್ಟಿನಂತೆ ವಿಸ್ತರಿಸುವ ಮಸ್ತಂಗಳನ್ನು ಒಂದು ಮೀನಿನ ಮರಿಯ ತನ್ನ ಎತ್ತವರ ಹತ್ತಿರವಿರದೆ ಬಲೋತ್ತಮವಾದ ಮೀನುಗಳೊಡನೆ ಕಾದಾಡುವ ರೀತಿಯನ್ನು ಧನಂಜಯ ಜಗದೊಡೆಯ ಅದು ನೋಡು. ಅಯ್ಯೋ, ಬಲಿಷ್ಠವಾದ ಮೀನುಗಳನ್ನು ತನ್ನ ಉತ್ತರವಾದ ರೆಕ್ಕೆಗಳಿಂದ ಲೆಕ್ಕವಿಲ್ಲದೆ ಈ ಧರಾತಲಕ್ಕೆ ಅರ್ಜುನ ಜನಾರ್ದನ ಇಂದ್ರತನಯ ದೇವಗಿತನ ಅವಿವೇಕ ಶೂನ್ಯವಾದ ಮಸ್ತಂಗಳಿಗೆ ಇಷ್ಟೊಂದು ಕೋಪ ನಿರತನಾಗಿರಲು ವಿವೇಕ ಸೂರರಾದ ನರೇಂದ್ರರಿಗೆ ನಮಗೆ ಮಾತ್ರ ಎಷ್ಟಿರಬೇಕು. ಫಲಗುಣ ಪರಮಾತ್ಮನೇ ಈಗ ಮಿಕ್ಕುಳಿದ ಮಸ್ತಂಗಳು ಒಂದುಗೂಡಿ ಏಕಕಾಲದಲ್ಲಿ ಆ ಸಣ್ಣ ಮರಿಯನ್ನು ಮುತ್ತಿದವು. ಪಾರ್ಥ ಪರಮಾತ್ಮನೇ ಪರರ ಮಾತನ್ನು ಕೇಳಿ ಕೋತಿಯಂತೆ ಹಾರಾಡುವ ಮತ್ತೊಂದು ಮೀನು ಎತ್ತಲಿಂದ ಬಂದು ಆ ಸಣ್ಣ ಮೀನಿನ ಕೈಗಳನ್ನು ಕತ್ತರಿಸುವ ರೀತಿ. ಧನಂಜಯ ಜಗದೊಡೆಯ ಈಗ ದೊಡ್ಡ ಮೀನುಗಳ ಅಡ್ಡವಾದ ಮೋಸ ಕೃತ್ಯವನ್ನು ಸತ್ಯವೆಂದು ತಿಳಿದುಕೊಂಡು ತನ್ನ ಎತ್ತಾತನನ್ನು ಬಂಧು ಬಾಂಧವರನ್ನು ಸ್ಮರಿಸುತ್ತಾ ತನ್ನ ವೈರಿಗಳಾದ ಮೀನುಗಳ ಸಮೂಹದ ಕಡೆಗೆ ಬಾಲವನ್ನು ಮಾಡಿ ಓ ಪರಮೇಶ್ವರ ಭಕ್ತರೂಪ ಧ್ರುವಕರ ಎಂದು ತನ್ನ ಹಸುವನ್ನು ಬಿಟ್ಟಂತಾಯಿತು. ಅಯ್ಯೋ ಪಾಪ. ಅರ್ಜುನ ಜನಾರ್ದನ ಆ ಮರಿಮೀನಿನ ತಂದೆಯು ಇಲ್ಲವೋ ತಾತನು ಬಂದಂತಾಯಿತು ನೋಡು. ಎಷ್ಟು ರಭಸದಿಂದ ಬರಬಂದು ನೋಡು. ಆ ರಭಸದ ಹಸ್ತಕ್ಕೆ ಸರೋವರದಲ್ಲಿದ್ದ ವೈರಿ ಮೀನುಗಳನ್ನು ನಿರ್ಮಾಣ ಮಾಡಿ ಆ ಸರೋವರವೆಂಬ ರಾಜ್ಯಕ್ಕೆ ರಾಜನಂತೆ ಇದ್ದು ರಸನವನ್ನು ಬಿಟ್ಟು ಎಷ್ಟು ಸುಖದಿಂದ ಇರುವುದು. ಪರಮಾತ್ಮನೇ ತತ್ಕಾರಣ ನಾವು ಕೂಡ ಇಂತಪ್ಪ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಯುದ್ಧದ ಆಯಾಸವನ್ನು ಪರಿಹರಿಸಿಕೊಳ್ಳುವ. ಪಾರ್ಥ ಪರಮಾತ್ಮನೇ ರಣದಾಯಾಸವನ್ನು ತೀರಿಸಿಕೊಳ್ಳುವುದಕ್ಕೆ ಈ ಆಲವರ್ತಿ ಎಂಬ ಸರೋವರವು ಮಾತ್ರ ಎಲ್ಲಿಗೆ ಬಹು ಪರಿಣಾಮವಾಗಿತ್ತು. ಪಾರ್ಥ ಪರಮಾತ್ಮನೇ ಅಲ್ಲಿಯೂ ಲಕ್ಷ್ಮಿ ವಾಸವಾಗಿರುವುದು. ಪಾರ್ಥ ಪರಮಾತ್ಮನೇ ಆ ವೀರವರ ಪೈಕಿ ಈ ಆಲವರ್ತಿ ಎಂಬ ಸರೋವರ ಕೊಳದಲ್ಲಿ ದಾರು ಬಹಳ ಹೊತ್ತಿನ ಪರ್ಯಂತರ ಮುಳುಗುವುದು ನೋಡೋಣ. ಕೃಷ್ಣ ನಿನ್ನ ಇಷ್ಟದಂತ ಆಗಲಿ ಒಳಗೋಡ ಮಗ ಕೈತ ಬರ್ತಾನ. ಎಲ್ಲ ಸಾರಥಿ ದೇವ ಪಾರ್ಥನು ಸಂಪೂರ್ಣ ನೀರಿನೊಳು ಮುಳುಗಿದಂತಾಯಿತು. ನವವಾಣಿಯ ಶಬ್ದದಂತೆ ಅಭಿಮಾನ್ಯವನ ಮರಣದ ಸಂಗತಿಯನ್ನು ಇವನ ಕರ್ಣಂಗಳಿಗೆ ಕೇಳುವಂತೆ ಮಾಡಬೇಕು. ವಿಜಯನೇ ಮಡಿದನು ನಿನ್ನ ಸುತನು ನಿಜ ಶಕಟ ಯುಗದಲ್ಲಿ. ವಿಜಯನೇ ಮಡಿದನು ನಿನ್ನ ಸುತನು ನಿಜ ಶಕಟ ಯುಗದಲ್ಲಿ. ಶಕುನ
ಮೆರೆಯುವ ಚಕ್ರ ಬಿಂಬದ ಕೋಟೆ ಎಂಬಕ್ಕೂ ಷಡುರಥಾದಿಗಳನ್ನು ಮುರಿದನವರ ಸೊಕ್ಕು. ಕೌರವರ ಸುತರ ನೂರುವರ ತಲೆಯನ್ನರಿದು ಹೀಗಾಡಿದರು. ಸುರನಲ್ಲಿನೆಯರ ಚೆಲುವಿಂಗೆ ತಾಮನ ಬಲಿದು ವೀರ ಸ್ವರ್ಗ ರೋಹಣನಾದನ ಪಾತ್ರ ಆಯ್ತು ನೋಡ ಅನರ್ಥ. ಶಿವ ಶಿವ ಇದೇನು ದುರ್ಭವ, ಯುಗದಲ್ಲಿ ಮಕುಟವರ್ಚನಾದ ಅಭಿಮನ್ಯನು ಕೌರವರ ಬರಲಿಗರದೊಳಗೆ ಮಡಿದನೆಂದು ಆ ಕಾಟವಾಡಿ ದುನಿಯಾಯಿ ಕೇಳ್ತಿ ಎಂದರೆ ಅಯ್ಯೋ ಹೊರಗಡ ಕಾಸಿಯಾಗದೆ ಮಗನು ಅಕ್ಕಟ ಕಟ ಇನ್ನೇನಿದೆ ಎಲ್ಲ ಸಂತೋಷ ಸಾಗರವೆಂಬುದು ಮಾತ್ರ ಬದುಕಿಕೊಳ್ಳುತ್ತೆ. ಆರ್ಗನ ಕೇಶವ ಇದೇನು ಎನಗ ಒಂದೊಂದನ್ನ ಅಸುತಲ ಮಾಡಿಸುವುದಕ್ಕಾಗಿ ಉದಯಿಸಿದಂತೆ ಈ ಮಾಯಾ ಬೇಸನ್ನು ಕೇಳಿದರೆ ಮರಿ ಮಾಚಿದನೆ ಹಸುರಾರಿಯೇ ಹಸುರಾರಿಯೇ ನೀರಿನಲ್ಲದೆ ಉಸಿರಾಟದಂತೆ ಯಾತಕ್ಕ ಮುಳುಗಿರುವ ಎಳ್ಳು ಎಳ್ಳು ಬೇಗನೆ ಎನ್ನಗ ಮಗನ ರಸನ ಸಂಘಟಿಸಿದ ಭಗವಂತನ ಲೋಕೇಶ ಜನ್ನನ್ನು ಕರ್ತವ್ಯ ಮಾಡಲು
ಪಾರ್ಥನೆ, ನಾವೀರ್ವರ ಸರೋವರದಿ ಸ್ನಾನವನ್ನು ಗೈಯುತ್ತಲಿರುವ ಸಮಯದಲ್ಲಿ ದಿಕ್ಕಿಸುತ್ತಾ ದುಃಖಿಸುತ್ತಿರುವುದಕ್ಕೆ ಕಾರಣವೇ? ಆಹಾ, ನಿನ್ನ ಮುಖಾರ ಬಿಂದವು ಕಂದಿ ಕುಂದಿ ಕಪ್ಪಾಗಿರುವುದಕ್ಕೆ ಕಾರಣವೇ? ನಿನ್ನ ಕಣ್ಣಿನ ಕಪ್ಪನಿ ಗರಿಯುವುದಕ್ಕೆ ಕಾರಣವೇ? ನಿನ್ನಗೆ ಯಾವ ತೊಂದರೆಗಳು ಬಾರದಂತೆ ನಾನು ನೋಡಿಕೊಂಡು ಬಂದಿಗನು ನಾನು. ಇದು ಏನು ನಿನ್ನ ಮನಸ್ಸಿನ ಸಂಶಯದ ಸಂಗತಿ? ಎನ್ನ ಮುಂದೆ ಪೇಳ ಇಂದ್ರತನಯ ನಾನಿರವರೆಗೆ ನಿನಗೆ ಬಂದಿರುವುದೇನು ಭಯ? ನಗದರನೇ ಪಲ್ವನೇ, ಎಲ್ಲ ಮಗಳು ಹೊಗಗಳ ಪದ್ಮವ್ಯೂಹದಲ್ಲಿ ಮಡಿದಲೆಂದು ಗಗನ ತುಳಿ ಕೇಳಿ ಎಲ್ಲರೂ ತಗಬಾರದು ಮುಗಿಲೆಂದು ಆ ಧ್ವನಿ ನನಗೆ ಕೇಳಲಿಲ್ಲವಲ್ಲ ಪಾತ್ರ. ಅಯ್ಯೋ, ಇನ್ನೇನಿದೆ, ಮಗನನ್ನು ಕಾಣಲಾರನೆಂದು ಧ್ರುವಗಳಲ್ಲಿ ಕಣ್ಣೀರು ಗಳಿಗೊಮ್ಮೆ ಬಾಲಕನ ಮೋಡವನ್ನು ನಡೆಸಿಕೊಂಡರೆ ಜಗದ ಸೋಕಾಗಿ ಗಲೆ ಉರಿಯದ್ದು ಜಗದೊಡೆಯನೇ, ಅವ ಪಾಲ್ಗೊಳ್ಳನೆ, ನಗು ಮುಖದ ಮಗುವಿನ ಕಳೆದುಕೊಂಡು ಹೊರಗಳಿಗೆ ನಾ ಜೀವಿಸಲಾದೆನು. ಸಗಲಾದ್ದವನೇ ಅವ ಪಾರ್ಥನೆ, ಸಕಲವೂ ನೀನರಿತು ಕೌರವರ ಬಲನಿಗರದೊಳಗೆ ಸುಕುಮಾರನ ಸುಗುಮ ಯುದ್ಧ ಸಂಗತಿ ಮಾತ್ರ ಹೆಸರಿಲ್ಲದಂತೆ ಮಾಡಿ ಶಿಶುವಿ ನಮ್ಮ ಕರೆದುಕೊಂಡು ಬರ್ತಿದ್ದನು. ತಿಳಿಯದು ನಿನ್ನ ಮಾಯ ಮಾತ್ರ ಯಾರಿಗೂ ಗೋಪಾಲ ನನ್ನ ಪ್ರಾಣಕ್ಕೆ ನೀನು ಮೂಲ ಅರ್ಜುನ ಜನತ್ರ ಇಂಥ ನಿಷ್ಠೂರದ ಮಾತನ್ನು ಮಾತನಾಡಿದೆಯಾ? ಸಹಜವಾಗಿ ಮಾಡುವಂತ ಬರೆದೇನೆ ಜರೆಯುವೆಯ ಎನ್ನಯ ಮಹಿಮೆಯಲ್ಲಿ ಮರೆತಿದೆಯ ಸೈತಾಲಾರನು ನಿಂದೆಯ ವಿಜಯ
ಮತ್ತೆ ಈ ಪುಷ್ಪಮಾಲೆಯನ್ನು ಅರ್ಜುನ ಪಾತ್ರಕ್ಕೆ ಬಹುಮಾನಾಗಿ ಕೊಟ್ಟಿರ್ತಾರೆ. ಯಾರು ಮಾತಾಡ್ಬಾರ್ದು, ನಾನು ಕೊಟ್ಟರೆ ನಾನು ಹಾಕ್ತೀನಿ ನಾನು ಕೊಟ್ಟರೆ. ಸುಳುವಾಗಿ ಹನುಮಂತನವರು ಈ ಪುಷ್ಪಮಾಲೆಯನ್ನು ಮತ್ತು 500 ರೂಪಾಯಿಗಳನ್ನು ಅರ್ಜುನ ಪಾತ್ರಕ್ಕೆ ಬಹುಮಾನಾಗಿ ಕೊಟ್ಟಿರ್ತಾರೆ. ಗುಲಾಮ್ ಕಾವಲ ಮೇಲಿನವರು 1001 ರೂಪಾಯಿ ಅರ್ಜುನ ಪಾತ್ರಕ್ಕೆ ಬಹುಮಾನ ಕೊಟ್ಟಿರ್ತಾರೆ. ಹಳಕೋಟೆ ಮಲ್ಲೇಶನವರು ಅರ್ಜುನ ಪಾತ್ರಕ್ಕೆ 500 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಸಿನಾಟೆ ಪೋತಪ್ಪನವರು 500 ರೂಪಾಯಿ ಮತ್ತು ಒಂದು ಪುಷ್ಪಮಾಲೆಯನ್ನು ಅರ್ಜುನ ಪಾತ್ರಕ್ಕೆ ಬಹುಮಾನಾಗಿ ಕೊಟ್ಟಿರ್ತಾರೆ. ಈಗ ಯಾವನಿದ್ರು ಕೊಟ್ಟರು. ನಿಪುಣ ರಂಜನಪುರವರು ಅರ್ಜುನ ಪಾತ್ರಕ್ಕೆ ಪುಷ್ಪಮಾಲೆಯನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಮುಸಂಪಲ್ಲಿ ವೀರೇಶನವರು ಅರ್ಜುನ ಪಾತ್ರಕ್ಕೆ 1001 ರೂಪಾಯಿಗಳನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಕೊಟ್ರಾಳ ಅಂಜನಪುರವರು ಕೃಷ್ಣ ಪಾತ್ರ ಮಾಡುವಂತವರಿಗೆ 101 ರೂಪಾಯಿ ಮತ್ತು ಪುಷ್ಪಮಾಲೆಯನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಚಿಗಾಟಿ ಟಿ.ಎಸ್. ಭಾಷನ್ ಅವರು 1001 ರೂಪಾಯಿಗಳನ್ನು ಅರ್ಜುನ ಪಾತ್ರ ಮಾಡುವಂತವರಿಗೆ ಬಹುಮಾನ ಕೊಟ್ಟಿರ್ತಾರೆ. ಕೃಷ್ಣಂಗ ಓನರ್ ಸಾಕ್ ಮಾಡ್ರ, ಓನರ್ ಅವ್ರು ಹೆಂಗ್ ಆಡ್ಬೇಕಲ್ಲ. ನಗಡೋಣ ಆಂಜನೇಯನವರು ಅರ್ಜುನ ಪಾತ್ರ ಮಾಡುವಂತವರಿಗೆ ಪುಷ್ಪಮಾಲೆಯನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಆಡಕ್ ಬರೋದಲ್ಲ, ಕೆಡಿಸ್ಬಾರ್ರ ಎಲ್ಲ ಆಗ್ಬಾರ್ಣ. ಅವರು ಅರ್ಜುನ ಪಾತ್ರ ಮಾಡುವಂತವರಿಗೆ 500 ರೂಪಾಯಿಗಳನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಅರ್ಜುನ ಪಾತ್ರ 500 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಕೆಡಿಸ್ಬೇಡ್ರ ಮೇಕಪ್ ಕೆಡಿಸ್ಬೇಡ್ರ ಹಾಕಿ ಮಾನವ ಲಾಭ ಅರ್ಜುನ ಪಾತ್ರ ಮಾಡುವಂತವರು 100 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಒತ್ತು ಮಾಡ್ಬೇಡ್ರಿ ತೆಗೆದಾಕದಲ್ಲ ಸರ್ಕಾರಿ ಬಿಡಪ್ಪ ತಾಡಪ್ಪ. ಅರ್ಜುನ ಜನಾರ್ದನ, ನಿನ್ನಗೆ ಇಂಥ ಅಜ್ಞಾನವು ಎತ್ತಲಿಂದ ಬಂದು ಆವರಿಸಿ ಎಲ್ಲ ಮಗನಿಂದಲೇ ಬಂದಿದೆ ಪರಮಾತ್ಮ. ಪ್ರಾಜ್ಞನೆಂದೆನಿಸಿದ ನಿನ್ನ ಸುಜ್ಞಾನವಲ್ಲ ಎತ್ತಬೋಯಿ ಎಲ್ಲ ಮಗನ ಕಡೆಯಿಂದಲೇ ಬಂದಿತು ನಾರಾಯಣ. ನಾವೀರ್ವರ ಸರೋವರದಲ್ಲಿ ಸ್ನಾನವನ್ನು ಗೈಯುತ್ತಲಿರುವ ಸಮಯದಲ್ಲಿ ದುಃಖಿಸುತ್ತಿರುವುದಕ್ಕೆ ಕಾರಣವೇ ನಿನ್ನ ಮುಖಾರವಿಂದಲೂ ಕಂಡಿ ಕುಂದಿ ಕಪ್ಪಾಗಿರುವುದಕ್ಕೆ ಕಾರಣವೇ ನಿನ್ನ ಕಣ್ಣಿನ ಕಂಬನಿ ಗರಿಯುವುದಕ್ಕೆ ಕಾರಣವೇನು? ನಿನ್ನಗೆ ಯಾವ ತೊಂದರೆಗಳು ಬಾರದಂತೆ ನೋಡಿಕೊಂಡು ಬಂದಿಗನು ನಾನು. ಇದೇನು ನಿನ್ನ ಮನಸ್ಸಿನ ಸಂಶಯದ ಸಂಗತಿ ಎನ್ನ ಮುಂದೆ ಬೇಡ ಇಂದ್ರತನಯ. ನಾನಿರುವವರೆಗೆ ನಿನಗೆ ಬಂದಿರುವುದೇನು ಬೇಡ. ಅವ ಪಾಲ್ಗೊಳ್ಳಾನೆ ನಿನ್ನ ಮಾಯ ಚಾಲದ ಬರದಲ್ಲ ನಾನು ಬುಲ್ಲನು. ನೀನು ಬಾಲ
ಸಹಜವಾಗಿ ಮಾತನಾಡು ಕೃಷ್ಣ. ಬಿಡು ನಿನ್ನ ಬಿಡಗಡೆಗೆ ಜಗತ್ತರ್ಧನೆ ಬಿಡುವಿನ ಬಿಡಿ ನುಡಿಗಳನ್ನು ಬೇಡ. ಜಗಪತಿಯಾದ ಸೋದರ ಮಾವನಾದ ಕಂಸಾಸೂರನನ್ನು ಈ ಪಡವಿತಲಕ್ಕೆ ಕೆಡೆಯಿದೆ. ಸೊಕ್ಕಿನಿಂದ ಸಾಲದಕ್ಕೆ ಬಂದ ರುಕ್ಮಾಂಗದನ ಪ್ರಾಣವನ್ನು ಅಣ್ಣನಾದ ಬಲರಾಮನ ಕೈಯೊಳಗೆ ಸಿಲುಕಿಸಿದೆ. ನೀನೇನು ಸಾಮಾನ್ಯದ ಕೃಷ್ಣ. ಬಂದು ಬಾಂಧವರ ಎಲ್ಲ ನತಿಸೆಯಿಂದ ಆಡಿದವರು ಚಿಂತೆ ಇಲ್ಲ. ನಿನ್ನ ತಾತನಾದ ಕಲಿ ಭೀಷ್ಮನೊಡನೆ ಕಾದಾಡಿ ನೀನೇತಕ್ಕೆ ಸಂಹಾರ ಮಾಡಿದೆ. ನಿನ್ನ ತಾತನಾದ ಕಲಿ ಭೀಷ್ಮನೊಡನೆ ಕಾದಾಡಿ ನೀನೇತಕ್ಕೆ ಸಂಹಾರ ಮಾಡಿ. ಅದು ನೀನು ಇಟ್ಟ ಕುತಂತ್ರ ಬರಬೇಕು ಕೃಷ್ಣ. ಆದರೆ ನಿನ್ನ ತಂದೆಯಾದ ಇಂದ್ರನ ಕಾಂಡನ ಮನವನ್ನು ನೀನೇತಕ್ಕೆ ದಯಿಸಿ ಅಗ್ನಿ ದೇವರಿಗೆ ಮಾತು ಕೊಟ್ಟ ಕಾರಣ ದಯಿಸಿರುವ ನಾರಾಯಣ. ನಿನ್ನ ಮನಸ್ಸಿಗೆ ಬಂದಂತೆ ಮಾತನಾಡಿದರೆ ಬಂದ ಆಯುಷ್ಯ ಮುಗಿದ ತಕ್ಷಣದಲ್ಲಿ ತಾಳ ಕಡೆಯಿಂದ ಮರಣವಿರುವುದು ಅದನ್ನು ತಪ್ಪಿಸುವುದು ದಾರಿಂದಲೂ ಸಾಧ್ಯವಿಲ್ಲ. ಧನಂಜಯ, ಅವರವರ ಕರ್ಮಾನುಸಾರವಾಗಿ ಬ್ರಹ್ಮ ಬರೆದ ಲಿಖಿತಕ್ಕೆ ದಾರು ಮಾಡುವುದೇನು? ಫಲ್ಗುಣ, ಅಭಿಮಾನ್ಯವಿನ ಸಂಗತಿಯನ್ನು ಕಾಣದವನನ್ನು ಕಣ್ಣಿಗೆ ನೋಡಿ ನೀನು ಆಡಿದ ನುಡಿಯೇ ಅನರ್ಥ. ಧರ್ಮತಿನಲ್ಲಿಗೆ ಹೋದರೆ ಸುತನ ನಿಜ ಸ್ಥಿತಿ ತಿಳಿಯಬಹುದು. ಗಾಂಡಿವಿ ಬಿಡಿ ಬಿಡಿ ಯೋಜನೆ ಯಾತಕ್ಕೆ ಮಾಡುವಿ? ನನ್ನ ಧರ್ಮವನ್ನು ಬಂದ ಕಾರ್ಯಕ್ಕೆ ನನ್ನ ಧರ್ಮ ಸೂರ್ಯೋದಯನಾಥ ಮೃಗರ ಅವರ ಪುತ್ರನೇ, ನೀನು ಭುವನ ಕುಕ್ಷಿಯಾಗಿಯೂ ಜಗತ್ ವ್ಯಾಪಕನಾಗಿಯೂ ಸರ್ವಾಂತರ ವ್ಯಾಪಿಯಾಗಿಯೂ ನೀನು ಹರಿಯದ ಕಾರ್ಯವ್ಯಾಪಕವು ನಿನ್ನ ಇಲ್ಲದಿದ್ದರೂ ಈ ಜಗತ್ತಿನಿಗಿದು ಜಗತ್ ಜೀವ ಜಾಲಗಳಿಗೆ ಸೂತ್ರಧಾರಕನಾಗಿ ಅಭಿಮನ್ಯನ ವೈರಿಗಳ ಕಡೆಯಿಂದ ಕೊಲ್ಲಿಸಿ ನಿನ್ನ ಮುಂದೆ ಏನು ಬೇಡವಿ ಜಾಲವಾಗಿ ಕೃಷ್ಣ. ನಿನ್ನ ಹೊಳೆಯದ ಧೈರ್ಯ ಶೌರ್ಯ ಚಾತುರ್ಯ ಗಾಂಭೀರ್ಯಾದಿಗಳನ್ನು ನೆನೆಸಿಕೊಂಡರೆ ಕಣ್ಣಿನೊಳಗೆ ನೀರು ತನ್ನಷ್ಟಕ್ಕೆ ನಾನು ತಿಳಿಸಿಬರುತ್ತಿರುವುದು. ಅವನ ಮುಖಾರ್ಧದಿಂದವನ್ನು ನೋಡಿದ ಹಿರಲಾರನು ನಾನು ಕ್ಷಣವು ಕೃಷ್ಣ. ನಿನ್ನ ದಿನ ರಾತ್ರಿ ಪಂಕ್ತಿ ಭೋಜನ ಗೈಯುವ ಸಮಯದಲ್ಲಿ ಅಪ್ಪ ಅಪ್ಪ ಕಪಟ ನಾಟಕನಾದ ಸೂತ್ರಧಾರಿಯಾದ ಶ್ರೀಹರಿನ ಮಾತು ಎಂದಿಗೂ ನಂಬಲು ಹೃದಯವಿಲ್ಲ. ಅವನ ಮಾತು ಈಗ ಸಹಜವಾಯಿತು ಅಂತಲ್ಲ. ಅಯ್ಯೋ ಅಂತ ಕೂಸಿನನ್ನು ಕಳೆದುಕೊಂಡು ನಿಮ್ಮ ಕುಟುಂಬದ ಭಾರತ ಕದಂಬಕ್ಕಿಂತ
ಮಂದಮತಿ ಬೇಗನೆ ಹ. ಧೃತಿ ಒಂದಕ್ಕೆ ಮತಿತನಾದ ಧರ್ಮಜನಲ್ಲಿಗೆ ಹೋದರೆ ಸುತನ ನಿಜಸ್ಥಿತಿ ತಿಳಿಯಬಹುದು. ತದ ಮಾಡದ ರಥವೇದ ದ್ವೀಪನಲ್ಲಿಗೆ ಹೋಗುವುದಕ್ಕೆ ಯುದ್ಧಿಕ್ತನಾದ ಇಂದ್ರ ಸಂಜಾತ ಋತುಗಳ ಗರ್ಭನಿರ್ಭೇಟ. ಅಯ್ಯೋ ಅಂಬುಜಾಕ್ಷನೇ, ಆಹೋ ಕುಂತಿ ಪುತ್ರನೇ, ಎಲ್ಲ ಒಳ್ಳೆಯನಾದ ಅಭಿಮನ್ಯು ಕುಂಡಿ ರೀಜನೊಡನೆ ಕಾದಾಡಿ ಕರಬು ಜಂಗಲು ನಿಂತ ಕಾಲದಲ್ಲಿ ಎಲ್ಲನ್ನು ಮಾತ್ರ ಎಷ್ಟು ಎನಿಸಿದನು, ಎಷ್ಟು ಪರಿತಾಪಕೊಂಡು ಕಣ್ಣೀರು ಸುರಿಸಿದನು, ಎಷ್ಟು ಅಂಬಲಿಸಿದನು, ಎಷ್ಟು ಮನ ನೊಂದುಕೊಂಡು ಮಲಗಿದನು. ಅಯ್ಯೋ ಅಭಿಮನ್ಯುವೇ, ಎಷ್ಟು ಒಡೆದುಕೊಂಡರೂ ಫಲವೇನಿದೆ. ಭಗಭಾಗ್ಯನಾದನು ಕೃಷ್ಣ, ಭಗಭಾಗ್ಯನಾದನು. ಇರಲಿ ನೋಡೋಣ. ಯುದ್ಧಸ್ಥರನಲ್ಲಿಗೆ ಮಾರುತಿಗಿಂತ ಮಿಗಿಲಾಗಿ ರಥವನ್ನು ಬಿಡಿಬಿಡು ಗೋವರ್ಧನ ಶರಣ. ಭಟಭಟ ಕುಲೋತ್ತಮನಾದ ಸೂತನೆ, ಭಟಭಟ ಕುಲೋತ್ತಮನಾದ ಸೂತನೆ, ನಾರಾಯಣ, ಎನ್ನ ಹಠವು ತೀರಿತು ಇಂದಿಗೆ ಬೇಗ. ಪೂರ್ವ ದೇಶಿಯಾದ ಅಭಿಮಾನ್ಯವನ್ನು ಮರಣವಲ್ಲಿದ ಸಂಗತಿಯನ್ನು ಪಿತನಾದ ಪ್ರಾರ್ಥನೆಗೆ ತಿಳಿಸಿದರು. ಮುಖ್ಯವಾಗಿ ಎನ್ನ ಕಾರ್ಯವು ನೆರವೇರುತ್ತೇನೆ. ಹೌದೇನು ದೇವ? ಅಳಿಯನಾದ ಅಭಿಮಾನ್ಯವನ್ನು ಉಳಿಸಬಾರದೆಂಬುದನ್ನು ಇಂದಿಗೆ ಎನ್ನ ಮನದರಿಗೆ ಕೈಗೂಡಿತು. ಮುಂದಿನ ಇವ ನಡೆದ ತೊಂದರೆ ಎಂಬ ಸಂದೇಹದ ಸಂಶಯವು ಮಾತ್ರ ಇಂದಿಗೆ ನಿವಾರಣೆ. ಇಂದ್ರ ಸಂಜಾತನಾದ ಅರ್ಜುನನನ್ನು ಧರ್ಮಚಂದ್ರನಿಗೆ ಕರೆದುಕೊಂಡು ಹೋಗಿ ಇವನಿಗೆ ಪುತ್ರ ಶೋಕವನ್ನು ಬಿಡಿಸಬೇಕು. ಹೌದೇನು ದೇವ? ಮುಂದೆ ಕೌರವ ವಾದಿಗಳನ್ನು ಸಂಹರಿಸುವುದಕ್ಕೆ ಪ್ರಯತ್ನ ಮಾಡೋಣ. ಸೂತ ಸುಗಿನ ಪ್ರಖ್ಯಾತ. ಅಯ್ಯೋ ಕಮಲದ ನೇತ್ರೇ, ಅಹೋ ಕುಂತಿ ಪುತ್ರನೇ, ನಾನು ಸಮರಂಗ ಮಾಡಿ ಬರುವ ಸಮಯದಲ್ಲಿ ಅತಿಕ್ರಮವಾಗಿ ಎದುರು ಬಂದು ಎಲ್ಲ ಚಂದನವನ್ನು ಹಾರೋದಿಸಿ ಶರೀರದ ಮೂಡಿದ ಗಾಯಗಳನ್ನು ನೋಡಿ ಮರದ ಮರಿಗೆ ಎಲ್ಲ ಮನೋ ಬೇಸರವನ್ನು ತೀರಿಸುವ ತರಲು ಜಾತಕ್ಕೆ ಬರೆದಿನು ಕೃಷ್ಣ. ಪಾಲ್ಗೊಣ. ಅಯ್ಯೋ ನಾನು ಮಂದಭಾಗ್ಯನಾದನು, ಕಂದನಾದ ಅಭಿಮನ್ಯನನ್ನು ಕೌರವರು ಕೊಂಡರೋ ಕೇಳು. ಎಲ್ಲ ಮನಸ್ಸಿಗೆ ಬಹು ಸಂದೇಹವು ತೋರುತ್ತದೆ ಲಕ್ಷ್ಮೀಪತಿ. ಎಲ್ಲಗೆ ಸ್ವಲ್ಪವಾಗುತ್ತೇನೋ ಅಭಿಮನ್ಯುವಿನ ಸಂಗತಿ.
ಪರಮಾತ್ಮನೇ, ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ನಾರಾಯಣ. ಏನು ಕಾಣದವನಿಗೆ ನಿನ್ನ ಮಗನ ಮರಣದ ವರ್ತಮಾನವನ್ನು ಹೇಳೆಂದರೆ ನಾನೇನು ಹೇಳಲಿ ಪಂಚಾಂಗದ ಶ್ರವಣ. ನಿನಗೆ ತಿಳಿಯದು ಕಾರ್ಯವುದಾವದಿರುವುದು ಪರಮಾತ್ಮ. ನಿನ್ನ ತಲೆಯನು ಪುತ್ರ ಮಿತ್ರರೊಡನೆ ನಿನ್ನನ್ನು ಮರೆತಿರುವನೋ ಏನು? ಇಲ್ಲವೇ ಪತ್ನಿಯರೊಡನೆ ಮಗ್ನ ನಾಯಿಗನೋ ಏನು? ನಾನು ನಂಬಲಾರನು ಕೃಷ್ಣ. ಇಲ್ಲವೇ ಶತ್ರುಗಳ ನಿರ್ಮಿಸಿರುವ ಪದ್ಮ ಹ್ಯೂವದಲ್ಲಿ ಮೃತ್ಯು ಹೊಂದುತ್ತೇನೋ ಏನು? ಅಯ್ಯೋ ಶ್ರೀಗರಿ, ಏನು ಮಾತನಾಡಿ? ಹೇಳು ಪಾತ್ರ. ತತ್ಸಂಗತಿಯನ್ನು ತಿಳಿಯಬೇಕಾದರೆ ಧರ್ಮಜನಲ್ಲಿಗೆ ಹೋದರೆ ಸುತನ ನಿಜ ಸ್ಥಿತಿ ತಿಳಿಯಬಹುದು. ತಡ ಮಾತುವ ರಥವೇ ದ್ವೈತಗಳಿಗೆ ಗೋಲಕ್ಕೆ ಇದ್ಯುಕ್ತನಾದ ಇಂದ್ರ ಸಂಜಾತ ರಿಪುಗಳ ಕಪ್ಪನಿರ್ಬೇಕ. ಅಯ್ಯೋ ಮುಗಾಂತಕನೇ, ಕಾಣಲಾರೆನೋ ಅಭಿಮನ್ಯನ ಮುಖವನ್ನು ಬೇಗನೆ. ಧರಣಿ ತುಲಗಿದ ಗಗನ ತಳದಂತೆ, ಪಂಗೇರವಿಲ್ಲದ ಸರಸ್ಸನ್ನು ಕಂಡಂತೆ, ಕೇಸರಿದ ಲಾಭವಿಲ್ಲದ ಕಾರಣವೇಕೆ? ಪರತತ್ವ ವಿಧಾನ ಮರಿಯದ ನರನ ವಿದ್ಯಾ ರಚನೆಯಂತೆ ಈ ಸಂಪದ್ಭರಿತವಲ್ಲ ಸುಡಬೇಕೆ? ಅಯ್ಯೋ ಮುರಹಣಿಯೇ, ಪಾಲ್ಗೊಳ್ಳನೆ ಶಿಗೋ ನೋಡು, ವೀರ ನಾರಿಗರು ವೀರರಿಗಾಗಿ ರಕ್ತ ದಾರಿಗಳನ್ನು ತೆರೆಗಳಲ್ಲಿ ತಂದಿಗರು ಸಾಕ್ಷಿಗಳುಂಟು. ನನ್ನನ್ನು ಹಿಲ್ಲದ ಮೇಲೆ ಇವರ ಜಯ ದಾರಿಗಳು ಅರಿಯಬೇಕು. ಅಯ್ಯೋ ಮಗನೇ, ಬೆಂಕಿ ಹಚ್ಚಿದಳು. ಪಾಲ್ಗೊಳ್ಳನೆ ನಿನ್ನ ಹುಡಲೊಳಗೆ ಕಡು ಭೇದವನ್ನು ಬಯಸಿ ಪಡೆದ ಮಗನನ್ನು ಕೌರ ಪ್ರಕಟದೊಳಗೆ ಅಡಗಿಸಿದೆ. ಕಡಲಚೀನ ಅವ ಪಾಲ್ಗೊಳ್ಳನೆ ನಿನ್ನ ಕಪಟವು ಹಾರಿಗೆ ತಿಳಿಯದು. ಸಾಕು ಸಾಕು, ನಿನ್ನ ಸವಾಸ ಬಿಡಿದು ದೊಡ್ಡಿದೆ ಗೋಪಾಲ. ಪ್ರಾಣಕ್ಕೆ ನೀನೇ ಮೂಲ ಜಲಾಸಾರಥಿ ನರನ ಕಡ ದುರ್ಮನವು ರಂಜಿಸಿತು. ಎನ್ನನ್ನೇನೆಂದರೂ ಚಿಂತೆ ಇಲ್ಲ. ಅರ್ಜುನನ ಕೋಪ ಜ್ವಾಲೆಯ ರಭಸಕ್ಕೆ ಈ ಭುವನ ಬ್ರಹ್ಮಾಂಡ ಪಡೆಯುವಂತೆ ಸುರ ನಗರಿ ನಡಿಗೆ ಸುರೇಶ್ವರನು ಇದೇನು ದಾಳಿ ಎಂದು ಅರನಂ ನೆನದೇನೆ. ಈ ರಾತ್ರಿ ಎಂಬತ್ತ ಆದಿಶೇಷನು ತರಗೊಂಡನೆ. ಮೃತ್ಯುವು ಪರಮೇಶ್ವರನ ಮರಮಕ್ಕಳೇ. ಯಾವತ್ತು ರಾಜರ ಭೋಗ ಭಾಗ್ಯಗಳನ್ನು ಬಿಟ್ಟು ಎಪ್ಪಲಾಯನಕ್ಕೆ ಮೈಗೊಟ್ಟರೆ ಸಾಕು ಸಾಕು, ಯುಧಿಷ್ಠಿರನಲ್ಲಿಗೆ ಬಂದನು. ಇಲ್ಲಿ ರಥವನ್ನು ನಿಲ್ಲಿಸಬೇಕು. ಈ ಸಮಯದಲ್ಲಿ ಪಾಂಡವರ ಹತ್ತಿರಕ್ಕೆ ಹೋಗದಿರುವುದು ಎನ್ನಗೆ ಬಹು ಪರಿಣಾಮವಾಗಿ ತೋರುವ ಸಾರಥಿ. ಅರ್ಜುನನ ಕೋಪವು ಮೇಲೆ ತಪ್ಪಿತು. ಮೆಲ್ಲನೆ ಸರಿದುಕೊಳ್ಳಬೇಕು. ಜಾಗ್ರತೆ. ಅನ್ನನಾದ ಯಮನಂದನೇ ಸೌಂದರ್ಯ ಅತಿಶಯದಿಂದ ಬಪ್ಪು ಎನ್ನ ಮನಕ್ಕೆ ಹನ್ನೊಂದು ತೋರುತ್ತದೆ. ಅಗ್ರಹ ಶೌರ್ಯ ದುಗ್ರಹ ವಿಗ್ರಹಗಳನ್ನು ನೋಡುವುದು ಜಾಗೃತಿಯಿಂದ ಕರೆಯಿಸು. ನಿನ್ನೆಯಿಂದ
ಮುಖ ಚಂದ್ರನಂತೆ ಒಪ್ಪುವ ಅಪರಿಮಿತ ಸಾಹಸಿಯಾದ ವಿಪುಲಾಂತ ಕನಕನ ಮುಖವನ್ನು ತೋರಿಸು. ಜಗಿಸುವ ಮಗನ ಮೈರಟದಲ್ಲಿ ಒಂದಾದರೂ ಕಾಣಲಿಲ್ಲವಲ್ಲವೋ